ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಪಿಎಂ ನರೇಂದ್ರ ಮೋದಿ ಅವರು ರೈತರ ಖಾತೆಗೆ ಪಿಎಂ ಕಿಸಾನ್ ಯೋಜನೆ ಹಣ ಏನಿದೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಅಪ್ಡೇಟ್ ಕೊಟ್ಟಿರುವಂತದ್ದು 20ನೇ ಕಂತಿಗೆ ಸಂಬಂಧಪಟ್ಟಂತೆ. ತುಂಬಾ ಜನ 19ನೇ ಕಂತು ರೈತರ ಖಾತೆಗೆ ಬಂದೇ ಇಲ್ಲ. 2019ರ ಮುಂಚಿತವಾಗಿ ಯಾವೊಂದು ರೈತರು ಈ ಖಾತಾ ಅದೇ ರೀತಿಯಾಗಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಖಾತಾ ಮಾಡಿಸ್ಕೊಂಡಿದಾರಲ್ಲ, ರಿಜಿಸ್ಟರ್ ಮಾಡಿರಲ್ಲ, ಅವ್ರ ಒಂದು ಖಾತೆಗೆ ಮಾತ್ರ ಬರ್ತಾ ಇದೆ. ಅದರ ನಂತರವಾಗಿ ಯಾವೊಂದು ರೈತರು ಈ ಖಾತಾ ಅದೇ ರೀತಿಯಾಗಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಖಾತಾ ಮಾಡಿಸ್ಕೊಂಡಿದಾರಲ್ಲ, ಅವ್ರ ಒಂದು ಖಾತೆಗೆ ಹಣನೇ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ, ಏನ್ ತಪ್ಪು ಮಾಡಿದ್ರೆ ಅದನ್ನ ತಿಳಿಸ್ಕೊಡ್ತಾನೆ. ಮತ್ತೆ ಈ ಒಂದು ಬರುವಂತ 19ನೇ ಕಂತು 19,000 ರೂಪಾಯಿ ರಿಲೀಸ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು ಎಲ್ಲ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾನೆ. ಪಿಎಂ ಕಿಸಾನ್ ಬಗ್ಗೆ ವಿಡಿಯೋ ಕೊನೆಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ₹1 ಕೂಡ ನಿಮ್ಗೆ ಹತ್ತೋದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಏನಂದ್ರೆ ಪಿಎಂ ನರೇಂದ್ರ ಮೋದಿ ಅವರು ತಿಳಿಸ್ಕೊಟ್ಟಿದ್ದಾರೆ, ಆ ರೀತಿಯಾಗಿ ಕೊಡ್ತೀವಿ, ಈ ರೀತಿಯಾಗಿ ಕೊಡ್ತೀವಿ, ಒಟ್ಟಾರೆ ರೈತರಿಗೆ ಹೆಲ್ಪ್ ಆಗ್ಬೇಕು, ಅಷ್ಟಾದ್ರೆ ಸಾಕಂತ ಪಿಎಂ ನರೇಂದ್ರ ಮೋದಿ ಅವರ ತಿಳಿಸ್ಕೊಟ್ಟಿದ್ದಾರೆ. ಅದು ರೈತರು ಅರ್ಥ ಮಾಡ್ಕೋತಾ ಇಲ್ಲ. ಅದರ ಪ್ರಕಾರಗೇನೆ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ 2019ರ ಮುಂಚಿತವಾಗಿನೆ ಅವ್ರು ಹೇಳಿದ್ರು ಅರ್ಜಿ ಸಲ್ಲಿಸಿ ಎಲ್ಲ ಒಂದು ರೈತರು ಅಪ್ಲೈ ಮಾಡಿ ಅಂತ ಹೇಳಿ. ಆದ್ರೆ ರೈತರು ನೆಗ್ಲೆಕ್ಟ್ ಮಾಡಿದ್ರು. ಇದರಿಂದ ನಮಗೆ ಇಲ್ಲಿ ಹಣ ಬರತ್ತೆ, ಇದು ಬಂದು ಏನ್ ಮಾಡೋದು, ಇದರಿಂದ ಏನಾಗತ್ತೆ ಅಂತೇಳಿ ಆಗಲೂ ಕೂಡ ಅಪ್ಲೈ ಮಾಡಿಲ್ಲ. ಅದ ನಂತರ 2021ರಲ್ಲೇನೋ ಅವಕಾಶ ಕೊಟ್ಟರು ಮತ್ತೊಂದು ಸಲವಾಗಿ, ಆಗಲೂ ಕೂಡ ಅಪ್ಲೈ ಮಾಡೋದಕ್ಕೆ ಹೋಗಿ ಎಲ್ಲ ರೈತರು ಇದರಿಂದ ಬರೋದಿಲ್ಲ ಅಂತ ಹೇಳಿ ಏನಾದ್ರು ಪ್ರಾಬ್ಲಮ್ ಆಗತ್ತೆ. ಅದ ನಂತರ ಏನಾದ್ರು ಹಣ ಕಟ್ಟಾಗತ್ತೆ, ಬರೋದಿಲ್ಲ. ಒಂದು ಸರಿ ಒಂದು ನ್ಯೂಸ್ ಹರಬಿತ್ತು, ಅದೇನಂದ್ರೆ ಪಿಎಂ ನರೇಂದ್ರ ಮೋದಿ ಅವರು ಬರೇ 15 ಲಕ್ಷ ಹಣವನ್ನ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರ ಖಾತೆಗೆ. ನೋಡಿ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇವ್ರು ಕೊಟ್ಟಂತ ಹಣವನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಆ ಒಂದು ಪಿಎಂ ನರೇಂದ್ರ ಮೋದಿ ಅವರು 15 ಲಕ್ಷ ಒಬ್ಬೊಬ್ಬರಿಗೆ ಎಲ್ಲಿಂದ ಕೊಡ್ತಾರೆ, ಎಷ್ಟಾಗತ್ತೆ ವಿಚಾರ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನ ಇದ್ದಾರೆ. ಅಖಿಲ ಭಾರತದಲ್ಲಿ 130 ಕೋಟಿಗಿಂತ 140 ಕೋಟಿಗಿಂತ ಅಧಿಕ ಜನ ಇದ್ದಾರೆ. ಅವರಿಗೆಲ್ಲ 15 ಲಕ್ಷ ಕೊಟ್ರೆ ಇಡೀ ಭಾರತನೇ ಮಾರ್ಬೇಕಾಗತ್ತೆ. ಆ ಒಂದು ನ್ಯೂಸ್ ಅನ್ನ ನಂಬಿ ಆ ಒಂದು ಬಿಜೆಪಿ ಪಕ್ಷಕ್ಕೆ ಬೈತಾ ಇದ್ದಾರೆ. ಆ ಒಂದು ನ್ಯೂಸ್ ಹೇಗೆ ಹಬ್ಬಿತ್ತಂದ್ರೆ, ಈಗ ಒಬ್ಬರು ಆರ್ಟಿಕಲ್ ಬರೀತಾರೆ, ಅದನ್ನ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ಅವರ ಒಂದು ಯೂಸ್ಗೋಸ್ಕರ ಆ ಒಂದು ಆರ್ಟಿಕಲ್ ಬರೆದು ಸುಳ್ಳು ಆರ್ಟಿಕಲ್ ಬರೆದು ಆ ಒಂದು ಪಬ್ಲಿಷ್ ಮಾಡಿದ್ರೆ ಜನ ಅದನ್ನೇ ನಂಬ್ತಾರೆ. ಅದ ನಂತರ ವಿಡಿಯೋ ನೋಡ್ತಾರೆ ಯೂಟ್ಯೂಬ್ ದಲ್ಲಿ. ಅಂತ ಒಂದು ವಿಡಿಯೋ ನೋಡ್ಕೊಂಡು ಆ ಒಂದು ನಂಬ್ತೀರಾ. ಆದ್ರೆ ಅಂತ ಒಂದು ಮಾಹಿತಿ ಅರ್ಧಕ್ಕರ್ಧ ಸುಳ್ಳಾಗಿರತ್ತೆ, ಫೇಕ್ ಆಗಿರತ್ತೆ. ಅಂತ ಒಂದು ಮಾಹಿತಿಯನ್ನು ನಂಬ್ಕೊಂಡು ಆ ಒಂದು ಜನರಿಗೆ ಬೈಯೋದು, ಆ ಒಂದು ಸರ್ಕಾರಕ್ಕೆ ಬೈಯೋದು, ಅದನ್ನ ಮಾಡಕ್ ಹೋಗ್ಬೇಡಿ. ಏನಿದೆಯಲ್ಲ ಕಣ್ಣಿಂದ ನೋಡಿ ಕಿವಿಯಿಂದ ಕೇಳಿದ್ರೆ ಮಾತ್ರ ಅದನ್ನ ಕಣ್ಣಿಂದ ನೀಟ್ ಆಗಿರುವಂತ ಕರೆಕ್ಟ್ ಆಗಿರುವಂತ ಮಾಹಿತಿಯನ್ನು ಕೇಳ್ತಿರಲ್ಲ, ಅದು ಮಾತ್ರ ನಂಬಿ. ಅದನ್ನ ಬಿಟ್ಟು ಹಂಗ ಬರತ್ತೆ ಹಿಂಗ್ ಬರತ್ತೆ ಅಂತ ಯಾರು ಕೂಡ ನಂಬಬೇಡಿ. ಈಗ ಮತ್ತೊಂದು ನಿಮ್ ತಲೆಯಲ್ಲಿ ಗೋಲ್ಫರಾನ್ ಸೇರಿಸ್ಬಿಟ್ಟಿದ್ದಾರೆ. 9,000 ರೂಪಾಯಿ ಬರಂತೆ ಅಂತ ಹೇಳಿ ಮತ್ತೊಂದು ಸೇರಿಸ್ಬಿಟ್ಟಿದ್ದಾರೆ. ಅದನ್ನೇ ರೈತರು ನಂಬ್ಕೊಂಡು ನಮಗೆ ತಲೆ ತಿಂತಾ ಇದ್ದಾರೆ. ಸರ್, ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡಿ, ಎಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಅದನ್ನ ಕೊಡ್ಬೇಕು, ಇದನ್ನ ಕೊಡ್ಬೇಕು ಅಂತೇಳಿ. ನೋಡಿ, ಎಲ್ಲ ಒಂದು ರೈತರಿಗೆ ಒಂದು ಮಾತನ್ನ ತಿಳಿಸ್ಕೊಡ್ತಾನೆ. 9,000 ರೂಪಾಯಿ ಅಂದ್ರು ಕೊಡೋದೇ ಇಲ್ಲ, ಇದೊಂದು ಅರ್ಥ ಮಾಡ್ಕೊಡಿ. 2,000 ರೂಪಾಯಿ ಕೊಡ್ತಿದ್ದಾರೆ, ಅದೇ ನಿನ್ ಪುಣ್ಯ. ಆ ಒಂದು 2,000 ರೂಪಾಯಿ ರೈತರಿಗೆ ಬರ್ತಾ ಇಲ್ಲ ಅಂತೇಳಿ ಪಕ್ಕ ಹೊಡ್ಕೋತಿದ್ದಾರೆ ಅವರು. ನನಗೆ ಬರ್ತಾ ಇಲ್ಲ, ನಿನಗೆ ಬರ್ತಾ ಇಲ್ಲ ಅಂತೇಳಿ 2021ರಲ್ಲಿ ಟೈಮ್ ಕೊಟ್ಟಿರೋದು, ಹಾಗೂ ಕೂಡ ನೀವು ಅರ್ಜಿ ಸಲ್ಲಿಸಲ್ಲ. ಅದೇ ರೀತಿಯಾಗಿ ಈಗ ಪ್ರಸ್ತುತವಾಗಿ ಆ ಅರ್ಜಿ ರಿಜಿಸ್ಟರ್ ಆದ್ರೂ ಕೂಡ ನಿಮಗೆ ಹಣ ಬರ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಒಂದು ಫೋನಲ್ಲಿ ಚೇಂಜಸ್ ಆಗಿರತ್ತೆ. ಮೊದಲಿಗೆ ಅಜ್ಜ ತಾತಿಯರ ಹೆಸರಿನಲ್ಲಿ ನಿಮಗೆ ಜಮೀನ್ ಇರತ್ತೆ, ಅವರಿಗೆ ಬರಲ್ಲ. ಅದೇ ನಂತರ ಕರೆಕ್ಟ್ ಆಗಿರುವಂತ ಏನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಇರತ್ತಲ್ಲ, ಸರ್ಕಾರಕ್ಕೆ ಹೋಗಿರತ್ತಲ್ಲ, ಅವರು ರೈತರ ಖಾತೆಗೆ ಮಾತ್ರ ಬರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತು ಪ್ರತಿ ಸಾಲಿಗೆ ಅವ್ರು ಏನೇನು ಕಂಡೀಷನ್ ಇದಾವೆ ಅವ್ರು ನಮಗೆ ಕಾಲ್ ಮಾಡಿ ಹೇಳ್ತಾನೆ ಇದ್ದಾರೆ, ಅದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿ ದಯವಿಟ್ಟು ಮಾಡಿಸ್ಕೊಳ್ಳಿ. ನಿಮ್ಮ ಒಳ್ಳೇದಕ್ಕಾಗಿ ಹೇಳ್ತಾರೆ, ಇದು ಅರ್ಥ ಮಾಡ್ಕೊಳ್ಳಿ. 9,000 ರೂಪಾಯಿ ಬರೋದು ಪಕ್ಕ ಸುಳ್ಳಾಗಿರತ್ತೆ, ಇದನ್ನ ನಂಬಬೇಡಿ. ಇನ್ನು 20ನೇ ಕಂತು ಯಾವಾಗ ಬರತ್ತೆ, ಈ ಒಂದು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು ಯಾವಾಗ ಬರತ್ತೆ ಸರ್ ನಮಗೆ ತಿಳಿಸ್ಕೊಡಿ ಅನ್ಬೋದು. ಇನ್ನು ನಿಮಗೆ 2 ತಿಂಗಳ ಟೈಮ್ ಇದೆ. ಈಗ ಮೊನ್ನೆ 2 ತಿಂಗಳ ಹಿಂದೆಗಡೆ ನಿಮಗೆ 19ನೇ ಕಂತು ರಿಲೀಸ್ ಮಾಡಿದರೆ, ಈಗ ಬರೋ ಮುಂದಿನ ತಿಂಗಳಲ್ಲ, ಜೂನ್ ತಿಂಗಳಲ್ಲಿ ಆ ಒಂದು ಹಣ ರಿಲೀಸ್ ಮಾಡೋ ಸಾಧ್ಯತೆ ಇರತ್ತೆ. ಮೇ ತಿಂಗಳು ಕೊನೆಯ ವಾರ, ಅದೇ ರೀತಿಯಾಗಿ ಜೂನ್ ತಿಂಗಳು ಮೊದಲನೇ ವಾರ, ಈ ರೀತಿಯಾಗಿ ಹಣ ಬಂದ್ರು ಬರ್ಬೋದು. ಇನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಕೆಲವು ಜನ ಡೇಟ್ ಫಿಕ್ಸ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಅಷ್ಟು ಬರತ್ತೆ ಅಂತ ಹೇಳ್ತಿದ್ದಾರೆ. ಅಂತ ಒಂದು ಮಾಹಿತಿ ಯಾರು ಕೂಡ ನಂಬಿ ಮೋಸ ಹೋಗಬೇಡಿ. ಅಲ್ಲಿ ಹೋಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ, ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂದ್ರೆ ಯಾರು ಕೂಡ ನಂಬಬೇಡಿ. ಏನ್ ಕರೆಕ್ಟ್ ಮಾಹಿತಿ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇದು ನೋಟಿಸ್ ಪ್ರಕಾರ ಬಂದಿರುತ್ತಲ್ಲ, ಅದು ಮಾತ್ರ ನಂಬಿ. ಅದನ್ನ ಬಿಟ್ಟು ಗೋಳಫುರಾನ್ ಹೇಳ್ತಾರೆ, ಅವರೊಂದು ಯೂಸ್ಗೋಸ್ಕರ ಮುಖ ತೋರಿಸಿ ಯಾರು ಕೂಡ ವಿಡಿಯೋ ಮಾಡಲ್ಲ. ಅವರೊಂದು ನೋಟಿಸ್ ಬರುತ್ತೆ, ಎಲ್ಲೊಂದು ಫೋಟೋ ಹಾಕಿರ್ತಾರೆ, ಅದ್ರ ಮೇಲೆ ವಿಡಿಯೋ ಮಾಡ್ತಾರೆ. ಅಂತ ಒಂದು ವಿಡಿಯೋ ನಂಬ್ಕೊಂಡು ನೀವು ಕೂಡ ನಮ್ದು ತಲೆ ತಿಂತಾರ. ಸರ್, ಅದ್ರ ಬಗ್ಗೆ ತಿಳಿಸ್ಕೊಡಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ. ನೋಡಿ, ಈಗಲೇ ತಿಳಿಸ್ಕೊಟ್ಟಿದ್ದೇನೆ. 9,000 ರೂಪಾಯಿ ಬರೋದು ಸುಳ್ಳಾಗಿರತ್ತೆ. ಈ ಒಂದು 20ನೇ ಕಂತು ಬರತ್ತೆ, ವೇಟ್ ಮಾಡಿ. KYC ಯಾರು ಮಾಡಿಸಲ್ಲ ರೈತರು, ಪ್ರತಿಯೊಬ್ಬರು KYC ಮಾಡಿಸ್ಕೊಳ್ಳಿ, ಬರತ್ತೆ.